ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟದ ಸಂಬಂಧಗಳು ಪಾಕಿಸ್ತಾನವನ್ನು ದಾಟಿ ಟರ್ಕಿಯವರೆಗೆ ಹೋಗ್ತಾ ಇವೆ. ಹಾಗೆ ಅಲ್ಫಲ್ಹಾ ಯೂನಿವರ್ಸಿಟಿಯ ಯಾವ ಕೊಠಡಿಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ತನಿಖಾ ಏಜೆನ್ಸಿಗಳು ಪತ್ತೆ ಮಾಡಿವೆ. ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡ ಈ ಪ್ಲಾಟ್ ಅಲ್ಲಿ ಭಾಗಿಯಾಗಿರೋ ಇನ್ನೂ ಸಾಕಷ್ಟು ಜನರ ವಿವರಗಳನ್ನು ತಿಳಿಸುವ ಡೈರಿಗಳು ಸಿಕ್ಕಿವೆ. ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿರೋ 3 ಟನ್ನಷ್ಟು ಅಮೋನಿಯಂ ನೈಟ್ರೇಟ್ ಎಲ್ಲಿಂದ ಬಂತು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗೆ ಈ ಸ್ಫೋಟಕಗಳನ್ನು ಬಳಸಿ ಸುಮಾರು 200ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡೋದಕ್ಕೆ ಯೋಜನೆಯೊಂದನ್ನು ರೂಪಿಸಲಾಗಿತ್ತು. ಆ ಬಗ್ಗೆ ಪದೇ ಪದೇ ಆಪರೇಷನ್ ಅನ್ನೋ ಹೆಸರಲ್ಲಿ ಡಾಕ್ಟರ್ ಮುಜಾಮಿಲ್ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದ. ಅದನ್ನು ಕೂಡ ಈಗ ಡಿಕೋಡ್ ಮಾಡೋ ಕೆಲಸ ವೇಗವಾಗಿ ನಡೀತಾ ಇದೆ. ಹಾಗೆ ಅರೆಸ್ಟ್ಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ದೆಹಲಿಯ ಬಾಂಬ್ ಬ್ಲಾಸ್ಟ್ಗೂ ಟರ್ಕಿಗೂ ಜೈಷ್ಗೂ ಏನ್ ಸಂಬಂಧ? ಅಲ್ಫಲ್ಹಾದಲ್ಲಿ ನಡೆದದ್ದು ಎಂಥ ಸಂಚು? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನೆಲ್ಗಳನ್ನ ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದ್ರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ನವೆಂಬರ್ 21, 22, 23ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಭಾರತದ ವಿರುದ್ಧ ಸಂಚುಗಳು, ಉಗ್ರ ಕೃತ್ಯಗಳು ಅಂದ ಕೂಡಲೇ ನಮ್ಮ ಕಣ್ಣಿಗೆ ಮೊದಲು ಬರೋದು ಪಾಕಿಸ್ತಾನ. ಆದರೆ ಈಗ ಕೇವಲ ಪಾಕಿಸ್ತಾನದ ನೆಲಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಸೇರಿದ ಜನರನ್ನ ಭಾರತದಲ್ಲಿನ ಅವರ ಅನುಯಾಯಿಗಳು ಭೇಟಿ ಆಗಬೇಕು ಅಂದ್ರೆ ಒಂದು ಅವರು ಇಲ್ಲಿಗೆ ಬರಬೇಕು, ಅಥವಾ ಇಲ್ಲಿನ ಉಗ್ರರು ಪಾಕಿಸ್ತಾನಕ್ಕೆ ಹೋಗಬೇಕು. ಈ ಎರಡರಲ್ಲಿ ಏನೇ ಆದರೂ ಕೂಡ ನಮ್ಮ ಏಜೆನ್ಸಿಗಳ ಗಮನಕ್ಕೆ ಅದು ಬಂದೇ ಬರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಭಾರತದಲ್ಲಿನ ಉಗ್ರರು ಮತ್ತು ಅವರ ಹ್ಯಾಂಡ್ಲರ್ಗಳು ಭೇಟಿಯಾಗೋದಕ್ಕೆ 3ನೇ ದೇಶವನ್ನು ಆಯ್ಕೆ ಮಾಡ್ಕೋತಾರೆ. ಕೆಲ ಬಾರಿ ಅದು ದುಬೈ ಆಗಿರುತ್ತೆ, ಕತಾರ್ನ ದೋಹಾ ಆಗಿರುತ್ತೆ. ಇಸ್ಲಾಮಿಕ್ ಧಾರ್ಮಿಕ ಕ್ಷೇತ್ರಗಳ ಯಾತ್ರೆಯ ಹೆಸರಲ್ಲಿ ಸೌದಿಯಲ್ಲಿ ಭೇಟಿಗಳನ್ನು ಮಾಡ್ತಾರೆ. ಹಾಗೆ ಆ ಪಟ್ಟಿಗೆ ಇನ್ನೂ ಒಂದು ಹೆಸರು ಕೂಡ ಸೇರ್ಪಡೆ ಆಗಿದೆ, ಅದು ಟರ್ಕಿಯ ಇಸ್ತಾನ್ಬುಲ್. ಇಸ್ತಾನ್ಬುಲ್ ಅನ್ನೋದು ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರ. ಎಲ್ಲ ದೇಶಗಳಿಂದಲೂ ಅಲ್ಲಿಗೆ ಜನ ಪ್ರವಾಸಕ್ಕೆ ಅಂತ ಬರ್ತಾರೆ. ಹೀಗಾಗಿ ಅಲ್ಲಿ ಯಾರು ಯಾರನ್ನ ಭೇಟಿ ಮಾಡಿದ್ರು ಯಾರಿಗೂ ಅಲ್ಲಿ ಅನುಮಾನಗಳು ಬರೋದಿಲ್ಲ. ಈಗ ದೆಹಲಿಯ ಪ್ರಕರಣ ಕೂಡ ಇಸ್ತಾನ್ಬುಲ್ ಕಡೆಗೆ ಬೆರಳು ಮಾಡ್ತಾ ಇದೆ. ಗೆಳೆಯರೆ, ಈ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ ಒಬ್ಬ ಮೊದಲು ಅರೆಸ್ಟ್ ಆದ್ನಲ್ಲ, ಡಾಕ್ಟರ್ ಮುಜಾಮಿಲ್, ಅವನು ಮತ್ತು ದೆಹಲಿಯ ಕಾರ್ ಸ್ಫೋಟದಲ್ಲಿ ಸಾವಿಗೀಡಾದ ಮತ್ತೊಬ್ಬ ಉಗ್ರ ಡಾಕ್ಟರ್ ಉಮರ್ ನಬಿ ಉನ್ ಜೊತೆಗೆ ಟರ್ಕಿಗೆ ಹೋಗ್ತಾನೆ. ಅಲ್ಲಿ ಅವರಿಬ್ಬರು ಜೈಷ್ ಇ ಮೊಹಮ್ಮದ್ನ ಉಗ್ರ ನಾಯಕನನ್ನ ಭೇಟಿ ಮಾಡ್ತಾರೆ. ಭಾರತದಲ್ಲಿ ಎಲ್ಲೆಲ್ಲಿ ಹೇಗೆ ಸ್ಫೋಟಗಳನ್ನು ಮಾಡಬೇಕು, ಅದಕ್ಕೆ ಮಾಡ್ಕೋಬೇಕಾದ ತಯಾರಿಗಳೇನು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ಹಾಗೂ ನಿರ್ಧಾರಗಳು ಆಗತ್ವೆ. ಇದಾಗೋದು ಈ ವರ್ಷದ ಜನವರಿ ತಿಂಗಳಲ್ಲಿ. ಹಾಗಂತ ಇವರು ಜೈಷ್ ಜೊತೆ ಸಂಪರ್ಕಕ್ಕೆ ಬಂದಿದ್ದೇ ಈ ವರ್ಷದ ಜನವರಿಯಲ್ಲಿ ಅಂತಲ್ಲ. ಈ ಹಿಂದೆ 2022ರಲ್ಲಿ ಕೂಡ ಉಮರ್ ಉನ್ ನಬಿ ಟರ್ಕಿಗೆ ಹೋಗಿದ್ದ. ಅಲ್ಲಿ ಅಂಕಾರಾದಲ್ಲಿ ಅವನು ಜೈಷ್ ಹ್ಯಾಂಡ್ಲರ್ಗಳ ಜೊತೆ ಸಂಪರ್ಕಕ್ಕೆ ಬಂದ ಮತ್ತು ಭಾರತದಲ್ಲಿ ವೈಟ್ ಕಾಲರ್ ಉಗ್ರರ ನೆಟ್ವರ್ಕ್ ಬೆಳೆಸುವ ಐಡಿಯಾ ಒಂದು 3 ವರ್ಷಗಳ ಹಿಂದೆ ಟರ್ಕಿಯ ಅಂಕಾರಾದಲ್ಲಿ ಚಿಗುರಿತ್ತು ಅನ್ನೋ ಅಂಶ ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತು ಇದೆಲ್ಲ ಕೂಡ ಏಜೆನ್ಸಿಗಳ ಗಮನಕ್ಕೆ ಬರ್ತಾ ಇರೋದು ಅಲ್ಫಲ್ಹಾ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿರೋ ಡೈರಿಗಳ ಮೂಲಕ. ಈ ಅಲ್ಫಲ್ಹಾ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಅಲ್ಫಲ್ಹಾ ಅನ್ನೋದು ಹರಿಯಾಣದ ಫರೀದಾಬಾದ್ ದಲ್ಲಿರೋ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜು. ಈ ಸಂಸ್ಥೆಗೆ ಕತಾರ್ನಿಂದ ಕೂಡ ಹಣ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಗೆಳೆಯರೆ, ಕತಾರ್ ಅನ್ನೋದು ಜಾಗತಿಕವಾಗಿ ಕಟ್ಟರ್ ಇಸ್ಲಾಂ ಅನ್ನ ಬೆಂಬಲಿಸುವ ಮತ್ತು ಅದರ ಪ್ರಸಾರಕ್ಕಾಗಿ ಸಾಕಷ್ಟು ಹಣವನ್ನ ದೇಣಿಗೆಯಾಗಿ ಕೊಡುವ ದೇಶ. ಇವತ್ತು ಮಧ್ಯಪ್ರಾಚ್ಯ ಸೇರಿದಂತೆ ಎಲ್ಲೆಲ್ಲಿ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆಯೋ ಆ ಎಲ್ಲ ಸಂಘಟನೆಗಳ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಕತಾರ್ಗೆ ಸಂಬಂಧ ಇರುತ್ತೆ. ಉಗ್ರರ ಜೊತೆಗಿನ ನೆಟ್ವರ್ಕ್ನ ಕಾರಣಕ್ಕೆ ಒಂದು ಕಾಲಕ್ಕೆ ಕತಾರ್ ಅನ್ನ ಸೌದಿ ಅರೇಬಿಯಾ ಮತ್ತು UAEಗಳು ಕೂಡ ದೂರ ಇಡುವ ನಿರ್ಧಾರವನ್ನು ಮಾಡಿದ್ವು. ಆದರೆ ಅಮೆರಿಕಾಗೆ ಕತಾರ್ ತುಂಬಾ ಹತ್ತಿರ. ಅಲ್ಲಿ ಅಮೆರಿಕಾದ ವಾಯುನೆಲೆ ಕೂಡ ಇದೆ. ಈ ಭಾಗದಲ್ಲಿ ಉಗ್ರ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇ ಆದರೂ ಮಧ್ಯಸ್ಥಿಕೆ ವಹಿಸುವುದು ಇದೆ ಕತಾರ್.
ಗೆಳೆಯರೆ, ಸದ್ಯಕ್ಕೆ ಭಾರತ ಮತ್ತು ಆಫ್ಘನ್ ತಾಲಿಬಾನಿಗಳ ಸಂಬಂಧಗಳು ಗಟ್ಟಿಯಾದ ಹಾಗೆ ನಮಗೆ ಕಾಣ್ತಾ ಇವೆ ಅಲ್ವಾ? ಆ ತಾಲಿಬಾನ್ ಕೂಡ ಕತಾರ್ ಹೇಳಿದ ಹಾಗೆ ಕೇಳುತ್ತೆ. ಈ ಕಾರಣಕ್ಕೇನೆ ನಾಳೆ ತೀರಾ ಅಗತ್ಯ ಸಂದರ್ಭದಲ್ಲಿ ತಾಲಿಬಾನ್ ಭಾರತಕ್ಕೆ ಕೈ ಕೊಟ್ಟರು ಆಶ್ಚರ್ಯ ಪಡಬೇಕಿರುವುದಿಲ್ಲ. ನೀವು ಅವರಿಗೆ ಏನೇ ಅನ್ನ ಕೊಡಿ, ಆಶ್ರಯ ಕೊಡಿ, ಔಷಧ, ಆಹಾರ, ನೀರು ಏನು ಬೇಕಾದರೂ ಕೊಡಿ, ಅಂತಿಮವಾಗಿ ಇಸ್ಲಾಂ ಅಂತ ಬಂದು ಕೂಡಲೇ ಅವರಿಗೆ ಮತ ಮುಖ್ಯ ಆಗುತ್ತೆ, ಮನುಷ್ಯತ್ವ ಮರೆತು ಹೋಗುತ್ತೆ. ಇಂಥ ಘಟನೆಗಳು ಈ ಹಿಂದೆ ಕೂಡ ಇತಿಹಾಸದ ಪುಟದಲ್ಲಿ ಸಾಕಷ್ಟು ದಾಖಲಾಗಿವೆ. ಸೊ ತಾಲಿಬಾನಿಗಳ ವಿಷಯದಲ್ಲಿ ಕೂಡ ಭಾರತ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಅಗತ್ಯಕ್ಕೆ ಬಳಸ್ಕೋಬೇಕು, ಆಮೇಲೆ ಎಲ್ಲಿಡಬೇಕು ಅಲ್ಲಿಟ್ಟು ಬಿಡಬೇಕು ಅಷ್ಟೇ. ಇಂಥ ಕತಾರ್ನಿಂದ ಅಲ್ ಫಲ್ಹಾಗೆ ಹಣಕಾಸಿನ ನೆರವು ಸಿಗ್ತಾ ಇತ್ತು ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಅಲ್ ಫಲ್ಹಾ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷ ಮೀಸಲಾತಿಯನ್ನು ಕೊಡುತ್ತೆ, ಸ್ಕಾಲರ್ಶಿಪ್ಗಳನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಕಾಶ್ಮೀರದಿಂದ ಬಂದವರು, ಅಲ್ಲಿ ಉಗ್ರರ ಜೊತೆ ಸಂಬಂಧಗಳ ಕಾರಣಕ್ಕೆ ಹೊರಹಾಕಿಸಿಕೊಂಡವರಿಗೆ ಕೂಡ ಈ ಕಾಲೇಜು ಕೆಲಸ ಕೊಡ್ತಾ ಹೋಗಿದೆ. ಈ ಉಮರ್ ಹಾಗೂ ಮುಜಾಮಿಲ್ ಇಬ್ಬರು ಕಾಶ್ಮೀರದವರೇ. ಇವರಿಬ್ಬರು ಅಲ್ ಫಲ್ಹಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿನ 17ನೇ ನಂಬರ್ ಬಿಲ್ಡಿಂಗಿನ 13ನೇ ನಂಬರ್ ರೂಮಲ್ಲಿ ಡಾಕ್ಟರ್ ಮುಜಾಮಿಲ್ ಇದ್ದ, 4ನೇ ನಂಬರಿನ ಕೊಠಡಿಯಲ್ಲಿ ಡಾಕ್ಟರ್ ಉಮರ್ ಇದ್ದ. ಈಗ ಇಡೀ ಅಲ್ ಫಲ್ಹಾ ಹಾಸ್ಟೆಲ್ನ ಮೇಲೆ ರೇಡುಗಳಾಗಿವೆ. ಇವರಿಬ್ಬರ ಕೊಠಡಿಗಳಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿವೆ. ಅದರಲ್ಲಿ ಪ್ರಮುಖವಾಗಿ 2 ಕೊಠಡಿಗಳಲ್ಲಿ ಸಿಕ್ಕಿರುವ ಡೈರಿಗಳು ಏಜೆನ್ಸಿಗಳ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇವೆ. ಮತ್ತು ಆ ಡೈರಿಗಳಲ್ಲೇ ಇವರ ಟರ್ಕಿ ವಿಸಿಟ್ಟು, ಅಲ್ಲಿನ ಭೇಟಿಗಳ ಬಗ್ಗೆ ಕ್ರಿಪ್ಟಿಕ್ ಆಗಿ ದಾಖಲು ಮಾಡಲಾಗಿದೆ. ಇನ್ನು ಟರ್ಕಿಯಲ್ಲಿ ಭೇಟಿಯಾದ ಜೈಷ್ ಇ ಮೊಹಮ್ಮದ್ನ ಹ್ಯಾಂಡ್ಲರ್ ಹೆಸರನ್ನ ಉಕಾಸಾ ಅಂತ ಕೋಡ್ ಭಾಷೆಯಲ್ಲಿ ಬರೆಯಲಾಗಿದೆ. ಹಾಗೆ ಭಾರತದಲ್ಲಿ ಬಾಂಬ್ ದಾಳಿಗಳನ್ನು ಎಲ್ಲೆಲ್ಲಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಹೇಗೆ ಮಾಡಿಕೋಬೇಕು ಅನ್ನೋದನ್ನ ಉಮರ್ ಡೈರಿಯಲ್ಲಿ ದಾಖಲು ಮಾಡಿದ್ದಾನೆ. ಅವನ ನೆಟ್ವರ್ಕ್ಗೆ ಸಂಬಂಧಪಟ್ಟ ಸುಮಾರು 25 ಜನರ ಹೆಸರುಗಳು ಕೂಡ ಆ ಡೈರಿಯಲ್ಲಿ ಸಿಕ್ಕಿವೆ. ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನಲ್ ಕ್ಲಬ್, ಗೌರಿಶಂಕರ ಮಂದಿರ, ಬಸ್ ಸ್ಟ್ಯಾಂಡುಗಳು, ರೈಲ್ವೆ ಸ್ಟೇಷನ್ಗಳು, ಹೀಗೆ ಸಾಕಷ್ಟು ಸ್ಥಳಗಳಲ್ಲಿ ಸ್ಫೋಟಕ್ಕೆ ಸಂಚು ನಡೆದಿತ್ತು. ಸುಮಾರು 200ಕ್ಕೂ ಹೆಚ್ಚು IEDಗಳನ್ನು ಸಿದ್ಧಪಡಿಸೋದಕ್ಕೆ ಯೋಜಿಸಲಾಗಿತ್ತು. ಅದಕ್ಕೆ ಬೇಕಾದ ಅಮೋನಿಯಂ ನೈಟ್ರೇಟ್ಗಾಗಿ ಈ ವೈದ್ಯರು 2 ಸೋರ್ಸುಗಳನ್ನು ಹುಡುಕೊಂಡ್ರು. ಒಂದಷ್ಟು ನೈಟ್ರೇಟನ್ನು ಅಲ್ ಫಲ್ಹಾ ಲ್ಯಾಬ್ನಿಂದ ಸಂಗ್ರಹಿಸಿದ್ರು ಮತ್ತು ಕಾಲೇಜಿನ ಲ್ಯಾಬಿಗೆ ಅಂತಲೇ ಮಾರ್ಕೆಟ್ನಿಂದ ಕೂಡ ಒಂದಷ್ಟು ಅಮೋನಿಯಂ ನೈಟ್ರೇಟ್ ಖರೀದಿಯನ್ನು ಕೂಡ ಮಾಡಲಾಯಿತು. ಗೆಳೆಯರೆ, ಅಮೋನಿಯಂ ನೈಟ್ರೇಟ್ ಅನ್ನೋದು RDX ಅಲ್ಲ. ಅದು ಸಾಮಾನ್ಯವಾಗಿ ಕೃಷಿಗೆ, ಆಸ್ಪತ್ರೆಗಳ ಫಸ್ಟ್ ಏಡ್ಗೆ, ಸೈನ್ಸ್ ಲ್ಯಾಬ್ಗಳಲ್ಲಿ ಬಳಕೆಯಾಗುವ ಕೆಮಿಕಲ್ಲು. ಅಷ್ಟೊಂದು ಕೆಮಿಕಲ್ ಅವರು ಹೇಗೆ ಸಂಗ್ರಹಿಸಿದ್ರು, ಅದನ್ನು ಹೇಗೆ ಹಾಸ್ಟೆಲಲ್ಲಿ ಇಟ್ಕೊಂಡಿದ್ರು, ಕಾರಲ್ಲಿ ಹೇಗೆ ಅದನ್ನು ತಗೊಂಡು ಬಂದರು, ಹೀಗೆ ಕೆಲವರು ಫೇಸ್ಬುಕ್ಗಳಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರಿಗೆ ಅಮೋನಿಯಂ ನೈಟ್ರೇಟ್ ಬಗ್ಗೆ ಗೊತ್ತಿರೋದು ಕಡಿಮೆ. ಮತ್ತು ಯಾರೋ ಕಾರನ್ನು ಎಲ್ಲೋ ನಿಲ್ಲಿಸ್ಕೊಂಡ್ರೆ ಅದರ ಡಿಕ್ಕಿ ಎಲ್ಲ ಪೊಲೀಸರು ಚೆಕ್ ಮಾಡೋದಿಕ್ಕೆ ಹೋಗೋದಿಲ್ಲ. ಅನುಮಾನ ಇಲ್ಲದೆ ಯಾರನ್ನು ಯಾಕೆ ತಾನೇ ಯಾರಾದರೂ ಚೆಕ್ ಮಾಡ್ತಾರೆ? ಇನ್ನು ಚೆಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದಷ್ಟು kg ಅಮೋನಿಯಂ ನೈಟ್ರೇಟನ್ನು ಕಾಲೇಜಿನ ಲ್ಯಾಬ್ಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದರ ಬಿಲ್ ತೋರಿಸಿದ್ರೆ ಪೊಲೀಸರಾದರೂ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದನ್ನೂ ಬಿಡಿ, ನಮ್ಮ ರಸ್ತೆಗಳಲ್ಲಿ ನಿಂತಿರೋ ಪೊಲೀಸರಿಗೆ ಅಮೋನಿಯಂ ನೈಟ್ರೇಟನ್ನು ಪತ್ತೆ ಮಾಡೋದಕ್ಕಾದರೂ ಬರುತ್ತಾ? ಪಾಪ ಅವರಿಗೆ ಹೋಗಿ ಬರೋ ವಾಹನಗಳಿಗೆ ಕೈ ಅಡ್ಡ ಹಾಕಿ DL ಇದೆಯಾ, ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿ ಒಂದಷ್ಟು ಕಾಸು ಪೀಕೋದನ್ನು ಬಿಟ್ಟರೆ ಇನ್ನೇನು ತಾನೇ ಹೇಳಿಕೊಡ್ಲಾಗಿದೆ. ಪಾಪ ಅವರನ್ನಿಲ್ಲಿ ಅಂದು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಇನ್ನು ಈ ವೈದ್ಯರು ಅಮೋನಿಯಂ ನೈಟ್ರೇಟನ್ನು ಗುರುಗ್ರಾಮದ ಹೋಲ್ಸೇಲ್ ಗೊಬ್ಬರ ಮಾರಾಟಗಾರರಿಂದ ಖರೀದಿ ಮಾಡಿದ್ದಾರೆ. ಅದಕ್ಕಾಗಿ 25 ಲಕ್ಷ ರೂಪಾಯಿವರೆಗೆ ನಾನಾ ಮೂಲಗಳಿಂದ ಹಣ ಸಂಗ್ರಹಿಸಲಾಗಿದೆ ಮತ್ತು ಅದೆಲ್ಲ ಕ್ಯಾಶ್ ರೂಪದಲ್ಲಿ ಸಂಗ್ರಹಿಸಲಾದ ಹಣ. ಇದರ ಪೈಕಿ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟು 3 ಟನ್ ಅಮೋನಿಯಂ ನೈಟ್ರೇಟ್ ಅನ್ನು ಖರೀದಿ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ಅಲ್ ಫಲ್ಹಾದಲ್ಲಿ ಸಿಕ್ಕ ಡೈರಿಗಳಿಂದ ಬಹಿರಂಗಗೊಳ್ತಾ ಇದೆ. ಇನ್ನು ಉಗ್ರರ ಟರ್ಕಿ ಕನೆಕ್ಷನ್ಸ್. ಗೆಳೆಯರೆ, ಟರ್ಕಿ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಭಾರತ ವಿರೋಧಿ ಕೃತ್ಯಗಳಿಗೆ ವೇದಿಕೆ ಆಗ್ತಾ ಹೋಗ್ತಾ ಇದೆ. ಅಲ್ಲಿನ ಅಧ್ಯಕ್ಷ ಎರ್ಡೋಗನ್ ಆಧುನಿಕ ಖಲೀಫಾ ಆಗೋ ಭ್ರಮೆಯಲ್ಲಿ ಭಾರತದ ವಿರುದ್ಧ ಆಗಾಗ ಮಾತಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅಲ್ಲಿನ ಬೇಹುಗಾರಿಕಾ ಏಜೆನ್ಸಿಗಳು ನೇಪಾಳ ಹಾಗೂ ಬಾಂಗ್ಲಾದೇಶದ ಗಡಿಗಳು ಭಾರತವನ್ನ ಸಂಪರ್ಕಿಸುವ ಕಡೆಗಳಲ್ಲಿ ತಮ್ಮ ನೆಟ್ವರ್ಕ್ ಅನ್ನ ಸಿದ್ಧಗೊಳಿಸ್ತಾ ಇವೆ. ಅಲ್ಲಿನ ಮಸೀದಿಗಳು, ಮದರಸಾಗಳ ಮೂಲಕ ಭಾರತದ ಒಳಗೆ ನುಸುಳುಕೋರರನ್ನ ಹೆಚ್ಚು ಮಾಡುವ, ಭಾರತ ವಿರೋಧಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡುವ ಕೆಲಸವನ್ನ ಟರ್ಕಿಯ ಏಜೆನ್ಸಿಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇವೆ. ಅದಕ್ಕಾಗಿ ಅಲ್ಲಿ ಕೆಲ NGOಗಳು ಕೂಡ ಕೆಲಸ ಮಾಡ್ತಾ ಇವೆ. ಇತ್ತೀಚೆಗೆ ಉತ್ತರ ಪ್ರದೇಶದ ATS ನಬಿ ಅನ್ನೋನನ್ನ ಬಂಧಿಸಿತು. ಅವನು ಇಸ್ತಾನ್ಬುಲ್ ಇಂಟರ್ನ್ಯಾಷನಲ್ ಅನ್ನೋ NGO ಒಂದಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ಇದು ಭಾರತ ವಿರೋಧಿ, ಹಿಂದೂ ವಿರೋಧಿ ಲಿಟರೇಚರ್ ಅನ್ನ ಪ್ರಿಂಟ್ ಮಾಡಿ ಅದನ್ನ ಹಂಚೋ ಕೆಲಸವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇತ್ತು. ನಮ್ಮಲ್ಲಿ ಹಿಂದೂ ವಿರೋಧಿ ಲಿಟರೇಚರ್ ಅನ್ನ ಯಾರಾದರೂ ಹಂಚೋದಿಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನ ನಮ್ಮವರೇ ಸಿಕ್ಕಾಪಟ್ಟೆ ಬೆಂಬಲಿಸ್ತಾ ಹೋಗ್ತಾರೆ. ನಮ್ಮಲ್ಲಿನ ಕೆಲ ಸೆಕ್ಯುಲರ್ಗಳು ಅವರೇ ಮುಂದೆ ನಿಂತು ಅದನ್ನ ಹಂಚೋ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ.
ಆದರೆ ಇಂಥ ಕೆಲಸಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಇದಕ್ಕೆ ಹಣ ಯಾರು ಖರ್ಚು ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನು, ಯಾರೂ ಆ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕೆಲಸದ ಹಿಂದೆ ವಿದೇಶಗಳಲ್ಲಿ ಕೂತವರ ನೆರಳಿದೆ ಅನ್ನೋದಾಗಲಿ, ಭಾರತವನ್ನು ಡಿಸ್ಟೆಬಲೈಸ್ ಮಾಡುವ ಕುತಂತ್ರದ ಭಾಗ ಇದು ಅನ್ನೋದಾಗಲಿ ನಮ್ಮ ಸಾಕಷ್ಟು ಜನಕ್ಕೆ ಗೊತ್ತು ಕೂಡ ಆಗೋದಿಲ್ಲ. ಒಂದು ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆದ ದಿನ, ಹಿಂದೂ ಐಡಿಯಾಲಜಿ ನಾಶವಾದ ದಿನ ಈ ದೇಶ ಇವತ್ತು ಹೇಗಿದೆಯೋ ಹಾಗೆ ಖಂಡಿತ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ಕೂಡ ಮಧ್ಯಪ್ರಾಚ್ಯದಲ್ಲಿ ನೀವು ನೋಡೋ ಸಿರಿಯಾನೋ, ಲೆಬನಾನೋ ಅಥವಾ ನಮ್ಮ ಪಕ್ಕದ ಪಾಕಿಸ್ತಾನ, ಬಾಂಗ್ಲಾದೇಶದ ಥರ ಆಗಿ ಹೋಗುತ್ತೆ. ಯಾವ ಸೆಕ್ಯುಲರ್ ಸಿದ್ಧಾಂತಗಳಿಗೂ ಇಲ್ಲಿ ಜಾಗ ಇರೋದಿಲ್ಲ. ಇವತ್ತು ನಿಮ್ಮ ಜೊತೆ ನಿಂತು ಜೈ ಭೀಮ್ ಜೈ ಮೀಮ್ ಅಂತಿದಾರಲ್ಲ, ಅವ್ರ ಬಾಯಲ್ಲವತ್ತು ಭೀಮ್ ಅನ್ನೋದು ಬರೋದೇ ಇಲ್ಲ, ಬರೀ ಮೀಮ್ ಮಾತ್ರ ಇರುತ್ತೆ. ಇಲ್ಲಿ ಸಂವಿಧಾನದ ಜಾಗದಲ್ಲಿ ಶರಿಯಾ ಬರುತ್ತೆ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ವರ್ಷಗಳ ಮೊದಲೇ ಇದನ್ನು ಹೇಳಿದ್ದಾರೆ. ನಮಗೆ ಅರ್ಥ ಆಗಿಲ್ಲ, ನಾವವರನ್ನ ಪೂರ್ತಿಯಾಗಿ ಓದೋದಕ್ಕೆ ಹೋಗಿಲ್ಲ ಅಷ್ಟೇ. ಗೆಳೆಯರೆ, ಭಾರತ ಸೆಕ್ಯುಲರ್ ಆಗಿ ಉಳಿಬೇಕು ಅಂದ್ರೂ ಹಿಂದೂ ನೈತಿಕತೆ, ಹಿಂದೂ ಫಿಲಾಸಫಿ ಇಲ್ಲಿ ಜೀವಂತವಾಗಿರಬೇಕು, ಶಕ್ತಿಶಾಲಿಯಾಗಿ ಉಳಿಬೇಕು. ಇನ್ನು ಟರ್ಕಿ ಮೂಲದ ಇಸ್ತಾನ್ಬುಲ್ ಇಂಟರ್ನ್ಯಾಷನಲ್ ಇತ್ತಲ್ಲ, ಅದರ ಮೇಲೆ ಉತ್ತರ ಪ್ರದೇಶದ ATS ದಾಳಿ ಮಾಡಿ ಕೆಲವರನ್ನ ಅರೆಸ್ಟ್ ಮಾಡ್ತು. ಆಗ ಗೊತ್ತಾಗಿದ್ದೇನು ಅಂದ್ರೆ, ಆ ಸಂಸ್ಥೆಗೆ ಟರ್ಕಿಯಿಂದ, ಜರ್ಮನಿಯಿಂದ ಸುಮಾರು 11 ಕೋಟಿ ರೂಪಾಯಿವರೆಗೆ ದೇಣಿಗೆಯಾಗಿ ಹಣ ಬಂದಿತ್ತು. ಅದನ್ನವರು ಪಂಜಾಬಲ್ಲಿ ಜಮೀನು ಖರೀದಿಗೆ ಬಳಕೆ ಮಾಡಿದ್ರು. ಅಲ್ಲೊಂದು ಮದರಸಾ ತಲೆ ಎತ್ತಾ ಇತ್ತು. ಆ ಮದರಸಾದಲ್ಲಿ ಇನ್ನೇನು ಹೇಳ್ಕೊಡೋದಕ್ಕೆ ಸಾಧ್ಯ? ಅಲ್ಲಿಂದ ಏನು ಭಾರತ ಪ್ರೇಮಿಗಳು ಹುಟ್ಟುತ್ತಾರ? ಅಬ್ದುಲ್ ಕಲಾಂ, ಅಶ್ಫಾಕುಲ್ಲಾ ಖಾನ್, ಬ್ರಿಗೇಡಿಯರ್ ಮುಹಮ್ಮದ್ ಉಸ್ಮಾನ್, ಹವಾಲ್ದಾರ್ ಅಬ್ದುಲ್ ಹಮೀದ್, ಸೋಫಿಯಾ ಖುರೇಶಿ ಮುಂತಾದವರು ಅಲ್ಲಿಂದ ಬರೋದಕ್ಕೆ ಸಾಧ್ಯ ಆಗುತ್ತಾ? ಆ ಮದರಸಾಗಳಿಂದ ಇದೇ ಬಿಲಾಲು, ಇದೇ ಮುಜಮ್ಮಿಲ್ಲು, ಇದೇ ಉಮರ್ರು, ಇದೇ ಡಾಕ್ಟರ್ ಮೊಹಿದ್ದೀನು, ಮೌಲ್ವಿ ಇರ್ಫಾನು, ಮೌಲ್ವಿ ಹಫೀಜು ಮುಂತಾದ ಹುಳಗಳೇ ಬರುತ್ತವೆ. ಈಗಾಗಲೇ ಇಂಥ ಹುಳಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋ ಸಾಕಷ್ಟು ಮದರಸಾಗಳು ನಮ್ಮ ನಡುವೆ ಇವೆ. ಅವುಗಳ ಜೊತೆಗೆ ಈಗ ಮೆಡಿಕಲ್ ಕಾಲೇಜುಗಳು ಸೇರ್ಕೊಂಡಿವೆ. ಇವುಗಳ ಫಂಡಿಂಗ್ಗೆ ಕತ್ತರಿ ಹಾಕದೇ ಇದ್ರೆ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಸಿಗೋ ವಿಶೇಷ ಸೌಲಭ್ಯಗಳ ಮೇಲೆ ಕಣ್ಣಿಡದೇ ಇದ್ರೆ ದೇಶ ಮುಂದಿನ ದಿನಗಳಲ್ಲಿ ನೆಮ್ಮದಿಯಾಗಿರೋದು ಕಷ್ಟ ಆಗುತ್ತೆ. ಇದು ಗೆಳೆಯರೆ, ದೆಹಲಿಯ ಸ್ಫೋಟಕ್ಕೂ ಟರ್ಕಿಗೂ ಇರೋ ಲಿಂಕು ಮತ್ತು ಅಲ್ ಫಲ್ಹಾ ಡೈರಿಗಳಿಂದ ಗೊತ್ತಾಗ್ತಾ ಇರೋ ಸ್ಫೋಟಕ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.